ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಇರುತ್ತೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಬೇಬಿ ಬಾಯ್ ಸಿಂಪ್ಟಮ್ಸ್ ಬಗ್ಗೆ ಹೇಳ್ತೀನಿ, ತುಂಬ ಜನ ಮೆಸೇಜಸ್ ಕಳಿಸ್ತಿದ್ದೀರಾ ಅಂತ. ಬಟ್ ಆದರೆ ಅದಕ್ಕೂ ಜಾಸ್ತಿ ಮೆಸೇಜಸ್ಸು ಜಾಸ್ತಿ ಈ ಮೆಸೇಜ್ ರಿಕ್ವೆಸ್ಟ್ಗಳು ನನಗೆ ಬರ್ತಾ ಇರೋದು ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಯಾಕೆಂದರೆ ನಾನು ಈ 1-2 ಡೇಸ್ ಬ್ಯಾಕು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಪೋಸ್ಟ್ ಮಾಡಿದ್ದೆ, ನನ್ನ ಈ ವಾರದ ಇನ್ಕಮ್ ಏನಿದೆ ಅದು ವರ್ಕ್ ಫ್ರಮ್ ಹೋಮಲ್ಲಿ ಎಷ್ಟು ಬಂತು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ತುಂಬ ಜನ ಮೆಸೇಜ್ ಮಾಡ್ತಾನೆ ಇದ್ದೀರಾ, ನೀವು ಹೇಳ್ತಾ ಇಲ್ಲ, ನಮ್ಮ ವೀಡಿಯೋಸ್ನ ಚೆಕ್ ಮಾಡ್ತಾ ಇದ್ದೀವಿ, ಯಾಕೆ HWS ಫಾರ್ಚೂನ್ ಬಗ್ಗೆ ರೀಸೆಂಟಾಗಿ ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ನಿಮಗೆ ಈ ವೀಕ್ ಸ್ಯಾಲ್ರಿ ಬರಲಿಲ್ವಾ, ಏನಾಯಿತು ಎತ್ತಾ, ತುಂಬ ಪ್ರಶ್ನೆಗಳು ಬರ್ತಾನೆ ಇದೆ. ಸೊ ನಾನು ಇವತ್ತು ಇದ್ರ ಬಗ್ಗೆ ವಿಡಿಯೋ ಹಾಕಿಲ್ಲ ಅಂತ ಅಂದರೆ ಯಾವುದೋ ಒಂದು ಪ್ರಮೋಷನ್ಗೆ ವಿಡಿಯೋನ ಮಾಡಿ ಹಾಕಿಬಿಟ್ಟು ಪ್ರಮೋಷನ್ ದುಡ್ಡು ಬಂದಮೇಲೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಅಂತ ನಾನು ಆಲ್ರೆಡಿ ಹೇಳಿರೋದ್ರಿಂದ ಈ ವೀಕ್ ನನಗೆ ಎಷ್ಟು ಇನ್ಕಮ್ ಬಂತು, ನಾನು ಯಾಕೆ ಇದ್ರ ಬಗ್ಗೆ ಹೇಳಿಲ್ಲ, ಮತ್ತು ಈ ಕಂಪ್ನಿಯಲ್ಲಿ ನೀವು ಜಾಯ್ನಿಂಗ್ ಆಗಬೇಕು ಅಂದರೆ ಏನು ಮಾಡಬೇಕು, ಈ ಥರದ್ದೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲೇ ಹೇಳ್ತೀನಿ. ಆ್ಯಂಡ್ ಹಾಗೆಯೇ ಈ ಕಂಪ್ನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿರೋರು ಸ್ವಲ್ಪ ಜನ ನನಗೆ ಎಂಕ್ವೈರಿ ಮಾಡಿದ್ರಿ ಈ ಕಂಪನಿ ಪ್ರಾಡಕ್ಟ್ ಬಂದ್ರ ಬಗ್ಗೆ. ಯಾವ ಪ್ರಾಡಕ್ಟಪ್ಪ ಅಂತಂದರೆ ಫೇಶಿಯಲ್ ಕಿಟ್, ಫ್ರೂಟ್ ಫೇಶಿಯಲ್ ಕಿಟ್ ಬಗ್ಗೆ ತುಂಬಾ ಎಂಕ್ವೈರೀಸ್ ಬರ್ತಾ ಇದೆ. ಮೇಡಮ್ ಅದ್ರ ಬಗ್ಗೆ ಹೇಳಿ, ನೀವು ಯೂಸ್ ಮಾಡ್ತೀರಾ, ಅದ್ರ ರೀಸೆಲ್ಲಿಂಗ್ ಹೆಂಗೆ ಮಾಡೋದು ಆ್ಯಂಡ್ ಅದ್ರ ಬಗ್ಗೆ ಐಡಿಯಾ ಕೊಡಿ ಅಂತ ತುಂಬ ಜನ ಕೇಳ್ತಿದ್ದೀರಾ. ಗೊತ್ತಿರೋರು ಕೇಳ್ತಿದ್ದೀರಾ, ಗೊತ್ತಿಲ್ಲದೆ ಇರೋರು ಬರೀ ವರ್ಕ್ ಫ್ರಮ್ ಹೋಮ್ ಸ್ಯಾಲ್ರಿ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಯಾಕಪ್ಪ ನಾನು ಈ ಒಂದು HWS ಫಾರ್ಚೂನ್ ಬಗ್ಗೆ ಎಷ್ಟು ಸ್ಯಾಲ್ರಿ ಬಂತು, ಈ ವೀಕಲ್ಲಿ ಎಷ್ಟು ಸ್ಯಾಲ್ರಿ ಬಂತು ಅಂತ ಈ ವೀಕ್ದು ನಾನು ಯೂಟ್ಯೂಬಲ್ಲಿ ಹಾಕಿಲ್ಲ ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೀನಿ ಎಷ್ಟು ಬಂತು ಅಂದ್ಬಿಟ್ಟು. ಯೂಟ್ಯೂಬಲ್ಲಿ ಯಾಕೆ ಹಾಕಿಲ್ಲ ಅಂತಂದರೆ ಜಸ್ಟ್ ಸ್ಯಾಲ್ರಿ ಬಂದಿರೋದನ್ನ ನಾನು ಪ್ರತಿ ವೀಕು ಯೂಟ್ಯೂಬಲ್ಲಿ ಹಾಕ್ಕೊಂಡು ಬರೋಕ್ಕಾಗಲ್ಲ. ಸ್ಯಾಲ್ರಿ ಬಂದಿರೋ ಸ್ಕ್ರೀನ್ಶಾಟ್ನೋ ಅಥವಾ ಬ್ಯಾಂಕಿಂದ ಮೆಸೇಜ್ ಬಂದಿರೋದನ್ನ ತೆಗೆದು ನಾನು ಸ್ಟೋರಿಯಲ್ಲಿ ಅಥವಾ ಸ್ಟೇಟಸಲ್ಲಿ ಹಾಕ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಇದ್ದೆ. ಬಟ್ ಅದನ್ನು ತುಂಬ ಜನ ಸೀರಿಯಸ್ಸಾಗಿ ತೊಗೊಂಡು ಕೇಳಿದ್ದೀರಾ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಸ್ಯಾಲ್ರಿ ಬಂದಿದೆ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ನ ಹಾಕಿರ್ತೀನಿ, ನೋಡ್ಕೋಬೋದು. ನನಗೆ ನನ್ನ ಡೆಲಿವರಿ ಆಗಿದ್ದ ವೀಕು, ನನ್ನ ಡೆಲಿವರಿ ಆಗಿದ್ದು ಶನಿವಾರ. ಸೊ ನನಗೆ ಭಾನುವಾರಕ್ಕೆ ಒಂದು ಪೇಮೆಂಟ್ ಬಂದರೆ, ಈಗ ಹೋಯ್ತಲ್ಲ ಲಾಸ್ಟ್ ಭಾನುವಾರ, ಆ ಭಾನುವಾರಕ್ಕೆ ಇನ್ನೊಂದು ಪೇಮೆಂಟ್ ಬಂತು. ಸೊ ಹಾಗಾಗಿ 2 ವೀಕ್ದು ಪೇಮೆಂಟ್ ಎಷ್ಟು ಬಂದಿದೆ ಅಂದ್ಬಿಟ್ಟು ನಾನು ಪಕ್ಕದಲ್ಲೇ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಒಂದ್ಸತಿ ಚೆಕ್ಔಟ್ ಮಾಡಿ ಇಷ್ಟು ಪೇಮೆಂಟ್ ನನಗೆ ಬಂದಿರೋದು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ನಾನು ತುಂಬ ಜನ ನಂದು ಈ HWS ಫಾರ್ಚೂನ್ ಕಂಪನಿದು ವರ್ಕ್ ಫ್ರಮ್ ಹೋಮ್ ಡೀಟೇಲ್ಸ್ ಹೇಳಿದ್ಮೇಲೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿದ್ಮೇಲೆ ತುಂಬ ಜನ ಯೂಟ್ಯೂಬರ್ಸ್ ನನಗೆ ಮೆಸೇಜ್ ಮಾಡ್ತಿದ್ದೀರಾ, ನನಗೆ ಗೊತ್ತೊಂದು ಕಮೆಂಟ್ ಸೆಕ್ಷನಲ್ಲೂ ಕೇಳ್ತಿದ್ದೀರಾ, ನಾವು ಮಾಡಬೇಕು, ಏನು ಮಾಡಬೇಕು ಹೇಳಿ ಅಂತ. ಸೊ ನಾನು ನಿಮ್ಗೆಲ್ಲರಿಗೂ ರೆಸ್ಪಾನ್ಸ್ ಮಾಡಿದ್ದೀನಿ, ರಿಪ್ಲೈ ಕೊಟ್ಟಿದ್ದೀನಿ. ನನ್ನ ಬಯೋದಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ, ನನ್ನ ಯೂಟ್ಯೂಬ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಯಾವ ಚಾನಲ್ದು ಯಾವ ವಾಟ್ಸಪ್ ಲಿಂಕ್ ಇದೆ ಅದಕ್ಕೆ ಹೋಗಿ ಜಾಯ್ನಿಂಗ್ ಆಗಿ ಅಂತ. ಬಟ್ ಆದರೆ ನೀವೇನು ಮಾಡ್ತಿದ್ದೀರಾ ಅಂತ ಅಂದರೆ, ನೀವು ಡೈರೆಕ್ಟಾಗಿ HWS ಫಾರ್ಚೂನ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಲ್ಲ, ಅವ್ರಿಗೆ ಹೋಗಿ ಕಾಲ್ ಮಾಡಿ ಸ್ವಾತಿ ರವಿ ಅವ್ರಿಗೆ ನೀವು ಫ್ರೀಯಾಗಿ ಇನ್ಕಮ್ ಬರೆಸ್ತಾ ಇದ್ದೀರಾ. ಅವರು ಪ್ರೆಗ್ನೆಂಟ್ ಇದ್ದಾರೆ, ಇವಾಗ ನ್ಯೂ ಬೋರ್ನ್ ಬೇಬಿ ಆಗಿದೆ, ಅವ್ರು ಕೆಲಸ ಮಾಡ್ತಿಲ್ಲ ಅಂದರು ನೀವೇ ಫ್ರೀಯಾಗಿ, ಅವರು ಜಸ್ಟ್ ವಿಡಿಯೋ ಮಾಡ್ಕೊಡ್ತಿರೋದಕ್ಕೆ ಫ್ರೀಯಾಗಿ ಅರ್ನಿಂಗ್ಸ್ ಕೊಡ್ತಾ ಇದ್ದೀರಾ, ಸ್ಯಾಲ್ರಿ ಕೊಡ್ತಾ ಇದ್ದೀರಾ, ಪೇಮೆಂಟ್ ಕೊಡ್ತಿದ್ದೀರಾ ಅಂತ ಎಲ್ಲ ಸುಮ್ಮನೆ ಸಿಲ್ಲಿ ಕ್ವಶನ್ಸ್ ಕೇಳ್ತಿದ್ದೀರಂತೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಯಾರಿಗೂ ಸುಮ್ಮನೆ ಬರಲ್ಲ, ಯಾರಿಗೂ ಸುಮ್ಮನೆ ಈ ಕಂಪ್ನಿ ಸ್ಯಾಲ್ರಿ ಕೊಡಲ್ಲ, ಕೆಲಸ ಮಾಡಬೇಕು ನಾವು ಅಂದ್ಬಿಟ್ಟು. ಸೊ ನಾನು ಆಲ್ರೆಡಿ 3.5 ಮಂತ್ಸ್ ಆಯಿತು ನಾನು. ಸೊ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ನಾನು ಕೆಲಸನ ಮಾಡಿದ್ದೀನಿ. ಆ್ಯಂಡ್ ನಂದು ಒಂದು ಗ್ರೂಪ್ ಏನಿದೆ ಅದನ್ನು ನೀಟಾಗಿ ನಾನು ಬಿಲ್ಡ್ ಮಾಡಿ ಆಫ್ಟರ್ ಅದೆಲ್ಲ ಆದಮೇಲೆ ನಾನು ನನ್ನ ಡೆಲಿವರಿ ಟೈಮ್ ತೊಗೊಂಡಿದ್ದು. ಸೊ ಆ ಡೆಲಿವರಿ ಟೈಮಲ್ಲಿ ನಾನು ಅಷ್ಟು ನೀಟಾಗಿ ಟೀಮ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಅಂದಮೇಲೆ ನನ್ನ ಟೀಮ್ ಮೆಂಬರ್ಸ್ ಏನಿದ್ದಾರೆ ಅವರು ನನ್ನದು ಕೆಲಸನ ಪುಷಪ್ ಮಾಡ್ತಾರೆ. ಆ್ಯಂಡ್ ನನಗೆ ಜಾಯ್ನಿಂಗ್ ಕೊಟ್ಟಿರೋಂಥ ಅಶ್ವಿನಿ ಮೇಡಮ್ ಆಗಿರ್ಬೋದು, ನಾಗಲಕ್ಷ್ಮಿ ಮೇಡಮು, ಸಂಗೀತಾ ಮ್ಯಾಮ್, ಜಿರಾ ಮುಸ್ಕಾನ್ ಮ್ಯಾಮ್, ಇವರೆಲ್ಲರೂ ಕೂಡ 1 or 2 ವೀಕ್ಸ್, ನನಗೆ 1 or 2 ವೀಕ್ಸ್ ಅಷ್ಟೇ, ಇನ್ನು ಜಾಸ್ತಿ ಯಾರು ಪುಷ್ ಮಾಡಿಕೊಟ್ಟಕ್ಕಂತೂ ಹೋಗೋದಿಲ್ಲ. ಸೊ ಡೆಲಿವರಿ ಟೈಮ್ ಅಲ್ವಾ, ಹಾಗಾಗ್ಬಿಟ್ಟು ನನ್ನ ಟೀಮ್ ಜೊತೆಗೇ ಅವರು ಒಂದಿಷ್ಟು ಪುಷ್ ಮಾಡಿರ್ಬೋದು, ಅಷ್ಟೇ ಒಂದಿಷ್ಟು ಪುಷ್ ಮಾಡಿಕೊಟ್ಟಿದ್ದಾರೆ, ಅದಂತೂ ಹೌದು ಅಂತ ಹೇಳ್ಬೋದು. ಬಟ್ ನನಗೆ ಲೈಫ್ ಲಾಂಗ್ ಅವರೇ ಮಾಡಿಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ಜಸ್ಟ್ ಒಂದು ವಿಡಿಯೋ ಹಾಕಿದ ತಕ್ಷಣ ಕಂಪ್ನಿ ನಮಗೆ ಸ್ಯಾಲ್ರಿ ಕೊಟ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ನಾವು ಹಾರ್ಡ್ ವರ್ಕ್ ಮಾಡಬೇಕು, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ಹಾರ್ಡ್ ವರ್ಕ್ ಮಾಡಿದ್ರೇ ಈ ಕಂಪನಿಯಲ್ಲಿ ಸ್ಯಾಲ್ರಿ ಬರೋದಕ್ಕೆ ಸಾಧ್ಯ.
ಆ್ಯಂಡ್ ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ ರಿಕ್ವೆಸ್ಟ್ ಕ್ಯಾನ್ಸಲ್ ಆಗ್ತಾ ಇದೆ, ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋವಂತಹ ವಾಟ್ಸಪ್ ಲಿಂಕು ತಗೋತಾ ಇಲ್ಲ, ಅಡ್ಮಿನ್ ಅಪ್ರೂವಲ್ ಕೇಳ್ತಾ ಇದೆ, ಕ್ಯಾನ್ಸಲೇಷನ್ ಬರ್ತಾ ಇದೆ, ರಿಕ್ವೆಸ್ಟ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಲ್ವಾ. ನಾನು ತುಂಬ ಸತಿ ಹೇಳ್ಬಿಟ್ಟಿದ್ದೀನಿ, ನಾನು ಹಾಕಿರೋ HWS ಫಾರ್ಚೂನ್ ಕಂಪನಿ ರಿಲೇಟೆಡ್ ವಿಡಿಯೋ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ಒಂದು ಗ್ರೂಪ್ಗೆ ಜಾಯ್ನ್ ಆಗಿರೋರು ದಯವಿಟ್ಟು ಇನ್ನೊಂದು ಗ್ರೂಪ್ಗೆ ರಿಕ್ವೆಸ್ಟ್ನ ಕಳಿಸ್ಬೇಡಿ. ಅವರು ರಿಪ್ಲೈ ಮಾಡ್ತಾರೆ, ವೆಯ್ಟ್ ಮಾಡಿ. ಅವರು ರಿಪ್ಲೈನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ, ವೆಯ್ಟ್ ಮಾಡಿ. ನಾನು ಆಲ್ರೆಡಿ ಹೇಳಿರೋ ಥರ ಇದು ಲೇಡೀಸ್ ನಡೆಸ್ತಾ ಇರೋ ಕಂಪ್ನಿ, ಅಂದರೆ ಲೇಡೀಸೇ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರ ಕಂಪ್ನಿ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಫ್ರೀ ಟೈಮ್ ಆಗಬೇಕು. ನಾನು ಹೇಳಿರುವಂಥ ಟೈಮ್ ಏನಿದೆ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇನ್ ಬಿಟ್ವೀನ್ ಟೈಮಲ್ಲಿ ನೀವು ಕಾಲ್ ಮಾಡ್ಬೋದು, ಅಥವಾ ವಾಟ್ಸಪ್ ಗ್ರೂಪ್ ಏನಿದೆ ಲಿಂಕು ಅದಕ್ಕೆ ನೀವು ರಿಕ್ವೆಸ್ಟ್ನ ಕಳಿಸ್ಬೋದು ಅಂತ. ಸೊ ಒಂದು ಗ್ರೂಪ್ಗೆ ಕಳಿಸಿರೋರು ದಯವಿಟ್ಟು ಇನ್ನೊಂದು ಗ್ರೂಪ್ಗೆ ರಿಕ್ವೆಸ್ಟ್ ಕಳಿಸ್ಬೇಡಿ. ಅವಾಗ ಏನಾಗುತ್ತೆ, ಈ ಗ್ರೂಪಲ್ಲೂ ಅವರೇ ಬಂದಿದ್ದಾರೆ, ಈ ಗ್ರೂಪಲ್ಲೂ ಅವರೇ ಬಂದಿದ್ದಾರೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಡಿಲೇ ಮಾಡ್ತಾರೆ. ಸೊ ಬೆಟರ್ ನೀವು ಒಂದು ಗ್ರೂಪ್ಗೆ ರಿಕ್ವೆಸ್ಟ್ ಕಳಿಸಿದ್ರೆ ಅಂದರೆ ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ. ಒಂದು 5-6 ಜನ ಅಡ್ಮಿನ್ಸ್ ಇರ್ತಾರೆ ಗ್ರೂಪ್ಗೆ ಅಂತ ಅನ್ಕೊಂಡ್ರೆ, ಸೊ ಅವ್ರ ಮಧ್ಯೆ ಡಿಸ್ಕಷನ್ ಆಗುತ್ತೆ. ಸೊ ಇವರು ನಿಮ್ಮ ಗ್ರೂಪಿಗೆ ಬಂದಿದ್ದಾರಾ, ಈ ಗ್ರೂಪಲ್ಲೂ ಇದ್ದಾರೆ, ಆ ಗ್ರೂಪಲ್ಲಿ ಎಲ್ಲ ಗ್ರೂಪ್ಗೂ ನೀವು ರಿಕ್ವೆಸ್ಟ್ ಕಳಿಸ್ಬಿಡ್ತೀರಾ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಸೊ ಇವ್ರು ಯಾರೋ ಫೇಕ್ ಇರಬೇಕು, ಯಾವುದೋ ಕಂಪ್ನಿಯಿಂದ ನಮ್ಮ ಕಂಪ್ನಿ ಡೀಟೇಲ್ಸ್ ತಗೊಳಕ್ಕೆ ಈ ರೀತಿ ಮಾಡ್ತಿರ್ಬೋದು ಅಂದ್ಬಿಟ್ಟು ಅವರು ಡಿಸ್ಲೈನ್ ಕೊಟ್ಬಿಡ್ತಾರೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಬೆಟರ್ ನೀವು ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ರಿಕ್ವೆಸ್ಟ್ ಕಳಿಸಿದಾರೆ ಅಂದರೆ ದಯವಿಟ್ಟು ಇನ್ನೊಂದು ವಾಟ್ಸಪ್ ಗ್ರೂಪ್ಗೆ ರಿಕ್ವೆಸ್ಟ್ ಕಳ್ಸಕ್ಕೆ ಹೋಗ್ಬಿಡಿ. ವೆಯ್ಟ್ ಮಾಡಿ ಕಳಿಸ್ತಾರೆ. ನಾನೇನು 1 ದಿವಸ 2 ದಿವಸ 3-4 ದಿವಸ ವೆಯ್ಟ್ ಮಾಡಿ ಅಂತ ಹೇಳಲ್ಲ. ವಿತಿನ್ ಅ ಡೇ ನಿಮಗೆ ರೆಸ್ಪಾನ್ಸ್ ಬಂದೇ ಬರುತ್ತೆ. ಸೊ ಬೆಟರ್ ನೀವು ವೆಯ್ಟ್ ಮಾಡೋದು ಒಳ್ಳೇದು. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಐಡಿಗೆ ಇನ್ಕಮ್ ಬಂತಾ, ನಿಮ್ಮ ಹಸ್ಬೆಂಡ್ ಐಡಿಗೆ ಇನ್ಕಮ್ ಬಂತಾ ಅಂತ ತುಂಬ ಕ್ವಶನ್ಸ್ ಬಂತು. ಸೊ ನನ್ನ ಹಸ್ಬೆಂಡ್ ಐಡಿಗೆ ಸೊ ಅವರು ವರ್ಕ್ ಮಾಡಬೇಕಿತ್ತು, ವರ್ಕ್ ಮಾಡಿದ್ರೆ ಇನ್ಕಮ್ ಬರ್ತಾ ಇತ್ತು. ಬಟ್ ನಂದು ಈಗ ಡೆಲಿವರಿ ಲೀವ್ ಆಗಿರೋದ್ರಿಂದ ಅವ್ರಿಗೂ ವರ್ಕ್ ಮಾಡೋಕ್ಕಾಗಿಲ್ಲ. ಸೊ ನಾನು ಆಲ್ರೆಡಿ ಟೀಮ್ ಬಿಲ್ಡ್ ಮಾಡಿರೋದ್ರಿಂದ ನನಗೆ ಪೇಮೆಂಟ್ ಬಂತು, ಅವ್ರದಿಂದ ಟೀಮ್ ಬಿಲ್ಡ್ ಆಗಿಲ್ಲ. ಸೊ ಹಾಗಾಗಿ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಬರುತ್ತೆ ಅವ್ರದ್ದು ಶೋರ್ ಆಗಿ. ಸೊ ನಾನು ನೆಕ್ಸ್ಟ್ ವೀಕ್ ಬಂದಾಗ ನನ್ನ ಹಸ್ಬೆಂಡು ಎಷ್ಟು ಇನ್ಕಮ್ ಬಂತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅಲ್ವಾ, ಸೊ ಇಂಟ್ರೆಸ್ಟ್ ಇರುತ್ತೆ, ತುಂಬ ಜನ ಲೇಡೀಸ್ ಇಂಟ್ರೆಸ್ಟ್ ಕೊಟ್ಟು ಜಾಯ್ನಿಂಗ್ ತಗೋತಾ ಇದ್ದೀರಾ ಆ್ಯಂಡ್ ಜಾಯ್ನಿಂಗ್ ಆಗ್ತಿದ್ದೀರಾ, ಅದಂತೂ 100% ಶೋರು. ಈ ವಿಡಿಯೋನ ನೋಡಿ ಯಾರಾದರೂ ಈ ಕಂಪನಿಗೆ ಜಾಯ್ನಿಂಗ್ ಆಗಬೇಕು, ನಾನು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋವಂತಹ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನಾನು ಬೇರೆ ವಿಡಿಯೋಸಲ್ಲಿ ಹಾಕಿರೋವಂಥ ವಾಟ್ಸಪ್ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗೋದು, ಅಥವಾ ಬೇರೆ ಯೂಟ್ಯೂಬರ್ಸು HWS ಫಾರ್ಚೂನ್ ಅವ್ರದ್ದೇನೆ ಬೇರೆ ವಾಟ್ಸಪ್ ಲಿಂಕ್ ಹಾಕಿರ್ತಾರೆ. ಸೊ ಅದಕ್ಕೆ ಹೋಗಿ ಜಾಯ್ನಿಂಗ್ ಆಗಿಬಿಟ್ಟು ಮೇಡಮ್ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತಂದರೆ ಅದಕ್ಕೆ ನಿಜವಾಗ್ಲೂ ನಾನು ಸೊಲ್ಯೂಷನ್ ಕೊಡೋದಕ್ಕಾಗೋದಿಲ್ಲ. ನಾನು ಫಸ್ಟೇ ಹೇಳಿರೋ ಥರ ನಾನು ಯಾವ ವಿಡಿಯೋದಲ್ಲಿ ಹೇಳಿರ್ತೀನಿ ಅಲ್ಲ, ಅದೇ ವಿಡಿಯೋ ಗ್ರೂಪ್ಗೆ, ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುವಂಥ ಗ್ರೂಪ್ಗೆ ಹೋಗಿ ಜಾಯ್ನಿಂಗ್ ಆಗಬೇಕು ನೀವು. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ, ಯಾರು ಇಲ್ಲಿ ನಿಮಗೆ ಫೋರ್ಸ್ ಮಾಡ್ತಲ್ಲ ಜಾಯ್ನಿಂಗ್ ಆಗಲೇಬೇಕು ಅಂತ. ನನ್ನ ಇಂಟ್ರೆಸ್ಟಿಂದ ನಾನು ಹೇಗೆ ಜಾಯ್ನ್ ಆಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಯಾವುದೇ ಒಂದು ಕಂಪನಿ ಆದರೂ ಕೂಡ, ಯಾವುದೇ ಒಂದು ಜಾಬ್ ಆದರೂ ಕೂಡ, ಎಷ್ಟೇ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಆದರೂ ಕೂಡ ನಮಗೆ ಮೆಟರ್ನಿಟಿ ಲೀವ್ಗೆ ಆರ್ ಡೆಲಿವರಿ ಲೀವಲ್ಲಿ ಇದ್ರೂ ಕೂಡ ಸ್ಯಾಲ್ರಿನ ಕೊಡೋದಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಡೆಲಿವರಿಗೆ ಹೋಗಿ ನನ್ನ ಸ್ಯಾಟರ್ಡೆ ಡೆಲಿವರಿ ಆಯಿತು, ಸಂಡೇ ನಾನು ವಿತ್ಡ್ರಾ ಕೊಟ್ಟಾಗ ನನಗೆ ಅಷ್ಟು ಅಮೌಂಟ್ ಬಂದಿದ್ದಲ್ಲ, ವೀಕ್ಲಿಗೆ ಇಷ್ಟು ಬಂದು ನಾನೇನು ಕೆಲಸ ಮಾಡಿಲ್ಲ. ಆ್ಯಂಡ್ ನನ್ನ ಟೀಮು, ನಾನು ಬಿಲ್ಡ್ ಮಾಡಿರೋಂತಹ ಟೀಮ್ ಇಷ್ಟು ಪುಷಪ್ ಮಾಡಿದ್ರಲ್ಲ ಅಂತ. ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ನಾನು ಲಾಂಗ್ ಟೈಮ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ತುಂಬಾ ಬೆನಿಫಿಟ್ ಇದೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನಿಂಗ್ ಆಗ್ಬೋದು. ನಾನು ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ ಲಿಂಕ್ಗೆ ಜಾಯ್ನಿಂಗ್ ಆಗಬೇಕು. ಇನ್ ಕೇಸ್ ಬೇರೆದಕ್ಕೆ ಹೋಗಿ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಅದಕ್ಕೂ ನನಗೂ ಸಂಬಂಧ ಇರೋದಿಲ್ಲ ಅಂತ ನಾನು ಡೈರೆಕ್ಟ್ಗೆ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಫೇಶಿಯಲ್ ಕಿಟ್ ಕೇಳ್ತಿದ್ರಿ ಅಲ್ವಾ ತುಂಬ ಜನ. ನಾನು ಫೇಶಿಯಲ್ ಕಿಟ್ನ ಇದುವರೆಗೂ ಯೂಸ್ ಮಾಡಿಲ್ಲ. ಬಿಕಾಸ್ ಆಫ್ ನಾನು ಯಾವುದೇ ರೀತಿ ಫೇಶಿಯಲ್ ಎಲ್ಲ ಮಾಡ್ಸೋಕ್ಕೆ ಹೋಗಿರಲಿಲ್ಲ. ನಾನು ಒನ್ ಟೈಮ್ ಅಂದ್ಕೊಂಡಿದ್ದೆ, ನನ್ನ ಸೀಮಂತ ಶಾಸ್ತ್ರ ಇತ್ತಲ್ಲ ಆವಾಗ ತರಿಸ್ಕೊಂಡು ಯೂಸ್ ಮಾಡಬೇಕು. HWS ಫಾರ್ಚೂನ್ ವೆಬ್ಸೈಟಲ್ಲಿ ಸಿಗುತ್ತೆ ಅದು ಫ್ರೂಟ್ ಫೇಶಿಯಲ್ ಕಿಟ್ಟು. ನಾನು ಪಕ್ಕದಲ್ಲಿ ಫೋಟೋನ ಹಾಕಿರ್ತೀನಿ, ನೀವು ಒಂದ್ಸತಿ ಚೆಕ್ಔಟ್ ಮಾಡ್ಬೋದು. ಅದನ್ನು ತರಿಸ್ಕೊಂಡು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ತುಂಬ ಜನ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಕೊಡ್ತಾ ಇದ್ರಲ್ಲ ಈ ಕಂಪನಿಯಲ್ಲಿ ಕೆಲಸ ಮಾಡೋರು ಆ್ಯಂಡ್ ಪಾರ್ಲರ್ ನಡೆಸೋರೆಲ್ಲ. ಸೊ ಹಾಗಾಗಿ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ತರ್ಸೋಕ್ಕಾಗಿಲ್ಲ. ಬಟ್ ನಾನು 2 days ಬ್ಯಾಕ್ ಅದನ್ನು ಬುಕ್ಕಿಂಗ್ ಮಾಡಿದ್ದೀನಿ. ಸೊ ಬರುತ್ತೆ. ಒನ್ಸ್ ಬಂದು ಆದಮೇಲೆ ನಾನು ನಿಮಗೆ ವಿತ್ ಅದನ್ನು ಫೇಶಿಯಲ್ ಮಾಡ್ಕೊಂಡೇ ನಿಮಗೆ ರಿವ್ಯೂ ಕೊಡ್ತೀನಿ. ಇವಾಗ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ರಿಕವರಿ ಆಗಿರೋದ್ರಿಂದ ಇವಾಗ ನಾನು ಅದನ್ನು ಮಾಡ್ಕೋಬೋದು. ಸೊ ಒನ್ಸ್ ಫೇಶಿಯಲ್ ಮಾಡಿಕೊಂಡು ಅದು ಹೇಗಿದೆ ಅದನ್ನು ನಾನು ಕಂಪ್ಲೀಟ್ ರಿವ್ಯೂನ ಕೊಡ್ತೀನಿ. ಸೊ ಅದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ.
ಆ್ಯಂಡ್ ರೀಸೆಲ್ಲಿಂಗ್ ಬಗ್ಗೆ ಕೇಳಿದ್ದೀರಾ. ನಾವು ಫ್ರೂಟ್ ಫೇಶಿಯಲ್ ಕಿಟ್ನ ರೀಸೆಲ್ಲಿಂಗ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಬೋದಲ್ವ ಅಂತ. ಖಂಡಿತವಾಗ್ಲೂ ಅರ್ನಿಂಗ್ ಮಾಡ್ಬೋದು. ಟೀಮ್ ಬಿಲ್ಡ್ ಮಾಡಿಕೊಂಡು ಅರ್ನ್ ಮಾಡೋ ಕಡೆ ನಾನು ಕಾನ್ಸಂಟ್ರೇಷನ್ ಹೋಗಿರೋದ್ರಿಂದ ನಾನು ಪ್ರಾಡಕ್ಟ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಈಗ ಒಂದು 2-3 ವೀಕ್ಸಿಂದ ತುಂಬ ಜನ ಕೇಳ್ತಾ ಇದ್ದಾರೆ, ಎಂಕ್ವೈರಿ ಮಾಡ್ತಿದ್ರಲ್ವ. ಸೊ ನಾನು ಹಾಗಾಗಿ ಆ ಮೀಟಿಂಗಲ್ಲಿ ಪದೇ ಪದೇ ಜಾಯ್ನಿಂಗ್ ಆಗಿ ಆ್ಯಂಡ್ ನಾಗಲಕ್ಷ್ಮಿ ಮೇಡಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಪ್ರಾಡಕ್ಟ್ಗಳಲ್ಲಿ ಹೆಂಗೆ ಅರ್ನಿಂಗ್ ಮಾಡೋದು ಅನ್ನೋದನ್ನ ಟ್ರೈನಿಂಗ್ ತಗೋತಾ ಇದ್ದೀನಿ. ಆಫ್ಟರ್ ಒನ್ಸ್ ಟ್ರೈನಿಂಗ್ ಎಲ್ಲ ಮುಗಿದು ನನಗೂ ಸ್ವಲ್ಪ ಐಡಿಯಾ ಬಂತು ಅಂತ ಅಂದಮೇಲೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕು, ಫೇಶಿಯಲ್ ಕಿಟ್ ಪ್ರಾಡಕ್ಟ್ ಬೇಕು, ಇದರಿಂದ ನಾವು ಅರ್ನಿಂಗ್ ಸರ್ ಮಾಡ್ಕೋಬೋದು, ಅಥವಾ ನಮ್ಮ ಪರ್ಸ್ನಲ್ ಯೂಸ್ ಪರ್ಪಸ್ಗೋಸ್ಕರನಾದರೂ ಬೇಕು, ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರನಾದರೂ ಬೇಕು ಅನ್ನೋ ಥರ ಇದ್ದರೆ ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ. ನೀವು HWS ಫಾರ್ಚೂನ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಇದನ್ನ ಪರ್ಚೇಸ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಒಂದ್ಸತಿ ಟ್ರೈ ಮಾಡಿ ಮೇಡಮ್ ಅಂತ ನನಗೆ ಫಾಲೋವರ್ಸ್ ಹೇಳಿದ್ದು. ಆ್ಯಕ್ಚುಲಿ ಕಂಪ್ನಿ ಕಡೆಯಿಂದ ನನಗೆ ಯಾರೂ ಹೇಳಿರಲಿಲ್ಲ, ಬಿಕಾಸ್ ಅವ್ರ ಕೆಲಸನೇ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಈ ಕಂಪ್ನಿಯಲ್ಲಿ. ಸೊ ಹಾಗಾಗಿ ಸೊ ಇದಿಷ್ಟು. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಬಂದು ಕಮೆಂಟ್ ಮಾಡ್ತಿರ್ತಾರೆ. ಅವ್ರು ಯಾರು ಜೆನ್ಯೂನ್ ಅಥವಾ ಜೆನ್ಯೂನ್ ಇಲ್ಲ ಅಂತ ನಾನು ಮಾತಾಡೋದಿಲ್ಲ. ಜೆನ್ಯೂನ್ ಇರೋರು ಕಮೆಂಟ್ ಹಾಕ್ಬೋದು. ಬಿಕಾಸ್ ಕೆಲಸ ಯಾವುದೇ ಇದ್ರೂ ಕೂಡ ಕೆಲಸ ಮಾಡೋದು, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇತ್ತು ಅಂದರೆ ಯಾವುದೇ ರೀತಿ ಕೆಲಸ ಆದರೂ ನಾವು ಮಾಡ್ತೀವಿ, ಒಳ್ಳೆ ರೀತಿ ಕೆಲಸ ಆಗಿದ್ರೆ. ಸೊ ಇದು ಕೂಡ ಮನೇಲೆ ಕುತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅದು ಒಳ್ಳೆ ರೀತಿಯೇ ಕೆಲಸ ಅಲ್ವಾ. ಸೊ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆ ಕಂಪ್ನಿಯವರು ಬಂದ್ಬಿಟ್ಟು ಮೆಸೇಜ್ ಹಾಕೋದು, ಏನಂತ ಇದು ಫೇಕು, ಇದು ಫ್ರಾಡು, ದುಡ್ಡು ಕಟ್ಟಿಸ್ಕೊಂಡು ಮೋಸ ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ. ಬಿಕಾಸ್ ಅಲ್ಲಿ ಮಿಸ್ಲೈಡ್ ಮಾಡ್ತಿದ್ದಾರೆ ಜನಗಳನ್ನ. ನಾನು ಯಾವ ಪರ್ಪಸ್ಸಿಗೋಸ್ಕರ ಹೇಳಿದ್ದು ಅಂತ ಅಂದರೆ, ನಂತರನೇ ಇರೋ ಹೌಸ್ ವೈಫ್, ಈ ರೀತಿ ಒಂದು ಮೆಡಿಕಲ್ ಲೀವಲ್ಲಿ ಇರೋರಿಗೆ, ಯಾವುದಾದ್ರೂ ತುಂಬ ಅಂದರೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇರೋರಿಗೆ ಮನೇಲೆ ಕುತ್ಕೊಂಡು ಕೆಲಸ ಬೇಕೇ ಬೇಕು ಅನ್ನೋ ತುಂಬ ಜನ ಲೇಡೀಸ್ ಇರ್ತಾರೆ. ಸೊ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹಾಕಿರೋದು. ನಿಮಗೆ ಟ್ರಸ್ಟ್ ಇತ್ತು ಅಂತ ಅಂದರೆ ನೀವು ಹೋಗಿ ಜಾಯ್ನಿಂಗ್ ಆಗಿ ನೀವು ಟ್ರೈನಿಂಗ್ ತೊಗೊಂಡು ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಅದರ್ವೈಸ್ ಯಾವುದೋ ಒಂದು ಸಿಲ್ಲಿ ಕ್ವಶನ್ಸ್, ಸಿಲ್ಲಿ ಕಮೆಂಟ್ನ ನೋಡಿಕೊಂಡು ನೀವು ಇದು ಫೇಕ್ ಇರ್ಬೋದು, ಇದನ್ನು ಹೆಂಗೆ ಟ್ರಸ್ಟ್ ಮಾಡೋದು, ಬೇಡ ಬಿಟ್ಬಿಡು ಅನ್ನೋ ಥರ ಇದ್ದರೆ ಸೊ ನೀವು ಅಲ್ಲೇ ಇರ್ತೀರ, ನಿಜವಾಗ್ಲೂ ಅಲ್ಲೇ ಇರ್ತೀರ. ನಾನು ಫಸ್ಟ್ ಹೆಂಗೆ ಥಿಂಕ್ ಮಾಡಿದ್ದೆ ಹಂಗೆ ಥಿಂಕ್ ಮಾಡಿದ್ರೆ ಮುಂದೆ ಹೋಗಿ ನೋಡೋಣ ಏನಾಗುತ್ತೆ ಅನ್ನೋ ಒಂದು ಟ್ರೈ ಕೊಡೋಣ ಅನ್ನೋ ಥರ ಇದ್ದರೆ ಇದರಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ನಾನು ಹೇಳ್ತಿಲ್ಲ ಜೆನ್ಯೂನ್ ಆಗಿ, ಆಲ್ಮೋಸ್ಟ್ ಒಂದು 3.5 months ಆಯಿತು ನಾನು ಜಾಯ್ನಿಂಗ್ ಆಗಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿನೇ ಬಂತು. ಒನ್ಸ್ ನಾನು 2 ಐಡಿನ ತೊಗೊಂಡಾದ್ಮೇಲೆ ನನಗೆ ಸೇವಿಂಗ್ಸ್ ಮಾಡೋವಷ್ಟು ಅಮೌಂಟೇನೇ ಬರ್ತಾ ಇದೆ, ಅಂದರೆ ಪೇಮೆಂಟ್ ಬರ್ತಾ ಇದೆ HWS ಫಾರ್ಚೂನ್ ಕಂಪ್ನಿ ಕಡೆಯಿಂದ. ಸೊ ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು, ನಂತರನೇ ಸೇವಿಂಗ್ಸ್ ಮಾಡಬೇಕು, ನಮಗೋಸ್ಕರ ನಾವು ದುಡ್ಡನ್ನ ಉಳಿಸ್ಕೊಬೇಕು ಅನ್ನೋ ಥರ ಇತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ಲಿಂಕ್ಗೆ ಹೋಗಿ ಜಾಯ್ನಿಂಗ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಅಂದರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ದಯವಿಟ್ಟು ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.